ಸೊ ಕರ್ನೂಲ್ ಬಳಿ ಆಗಿರುವಂತಹ ಈ ಒಂದು ದುರಂತ ಸುಮಾರು 20 ಜನ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಿರುವಂತಹ ಮಾಹಿತಿ. ಬಸ್ನಲ್ಲಿದ್ದ ಎಲ್ಲ ಮೃತದೇಹಗಳನ್ನು ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ. ಪಕ್ಕದಲ್ಲೇ ಇದ್ದಂತಹ ಒಂದು ಟೆಂಟ್ನಲ್ಲಿ ಈಗ ಮೃತದೇಹಗಳನ್ನು ಇಟ್ಟು ಅಲ್ಲೇ ಮರಣೋತ್ತರ ಪರೀಕ್ಷೆಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕಂದರೆ ಈಗ ಅಷ್ಟು ಮೃತದೇಹಗಳನ್ನು ಬೇರೆ ಕಡೆಗೆ ಸಾಗಿಸೋದಕ್ಕೆ ಕಷ್ಟ ಸಾಧ್ಯ ಇರೋದ್ರಿಂದ ಅಲ್ಲೇ ಇಟ್ಟಿದ್ದಾರೆ. ಇನ್ನು ಘಟನಾ ಸ್ಥಳದಿಂದ ಕರ್ನೂಲ್ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ಶಿಫ್ಟ್ ಮಾಡ್ತಾರೆ. ನಾವು ಪ್ರತಿನಿಧಿ ಭೀಮೇಶ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡಿ. ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸದ್ಯ FSL ತಂಡ ಘಟನಾ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತದ್ದು ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ FSL ತಂಡ ಸದ್ಯ ಬಸ್ ಏನೋ ಅಗ್ನಿ ಅವಘಡಕ್ಕೆ ತುತ್ತಾಗಿದೆ. ಈ ಬಸ್ನಲ್ಲಿ ಈಗಾಗಲೇ ಕೆಲವೊಂದಿಷ್ಟು ವಸ್ತುಗಳು ಅಂದ್ರೆ ಸುಟ್ಟು ಕರಕಲಾಗಿರುವಂತಹ ವಸ್ತುಗಳ ಪೈಕಿ ಕೆಲವೊಂದಿಷ್ಟು ಸೂಕ್ಷ್ಮವಾಗಿರುವಂತಹ ವಸ್ತುಗಳನ್ನ ಈಗಾಗಲೇ ಸದ್ಯ FSL ತಂಡ ಕಲೆಕ್ಟ್ ಮಾಡಲಾಗ್ತಾ ಇರುವಂತದ್ದು. ಅಂದ್ರೆ ಘಟನೆಗೆ ಅಸಲಿ ಕಾರಣ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಬಸ್ ಚಾಲಕನ ನಿರ್ಲಕ್ಷ್ಯ ಕಾರಣ ಅಂತ ಹೇಳಲಾಗಿತ್ತು. ಎಲ್ಲೊಂದ್ ಕಡೆ ಬಸ್ನಲ್ಲಿ ಏನೋ ಹಾಯಾಗಿ ನಿದ್ರೆ ಮಾಡಿ ತಮ್ಮ ತಮ್ಮ ಊರುಗಳನ್ನ ಸೇರಬೇಕು ಅನ್ಕೊಂಡಿದ್ರು ಪ್ರಯಾಣಿಕರು. ಎಲ್ಲೋ ಒಂದ್ ಕಡೆ ಚಿರನಿದ್ರೆಗೆ ಜಾರಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದೃಶ್ಯದಲ್ಲಿ ನಾವು ನೋಡಬಹುದು ಫೋನ್ಗಳು ಕೂಡ ಸಾಕಷ್ಟು ಫೋನ್ಗಳನ್ನು ಕೂಡ ಬೆಂಗಳೂರಿನತ್ತ ಕೊಂಡೋಗ್ಲಾಗ್ತಿತ್ತು ಅನ್ನೋದು. ಅಂದ್ರೆ ಯಾವ್ದಾದ್ರು ಎಂಟರ್ಪ್ರೈಸಸ್ ಅವರಿಗೆ ಇಲ್ಲ ಯಾವ್ದಾದ್ರು ಮಳಿಗೆ ಇದನ್ನ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮೊಬೈಲ್ಗಳು ಕೂಡ ಇಲ್ಲಿ ಸಿಕ್ಕಿರುವಂತದ್ದು ದೃಶ್ಯದಲ್ಲಿ ಅದನ್ನು ಕೂಡ ತಾವು ನೋಡಬಹುದು. ಯಾವ ಸೀಟಲ್ಲಿ ಯಾವ ಒಂದು ಮೃತದೇಹ ಸಿಕ್ಕಿದೆ ಅವುಗಳನ್ನ ಐಡೆಂಟಿಫೈ ಮಾಡಲಾಗಿರುವಂತದ್ದು. ಅಲ್ಲಿ ಸಿಕ್ಕ ವಸ್ತುಗಳನ್ನು ಕೂಡ ಆ ಒಂದು ಮೃತದೇಹಕ್ಕೆ ಹೋಲಿಕೆ ಮಾಡೋ ರೀತಿಯಲ್ಲಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಇರಿಸಲಾಗಿರುವಂತದ್ದು. ಎಲ್ಲೊಂದ್ ಕಡೆ ಯಾವ ಮೃತದೇಹ ಐಡೆಂಟಿಫೈ ಆಗೋದಿಲ್ವೋ ಅಂತಹ ಮೃತದೇಹಗಳನ್ನ DNA ಮೂಲಕ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಜಿಲ್ಲಾಡಳಿತ ಕೂಡ ಮುಂದಾಗಿರುವಂತದ್ದು ದೃಶ್ಯದಲ್ಲಿ ತಾವು ನೋಡಬಹುದು. ಈ ಮುಂಭಾಗದಲ್ಲಿ ಅಂದ್ರೆ ಡ್ರೈವರ್ ಸೀಟ್ ಏನಿದೆ ಇದೇ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಗಿರುವಂತದ್ದು. ಘಟನೆ ನಡೆದಂತಹ ಸಂದರ್ಭದಲ್ಲಿ ಚಾಲಕ ಒಂದು ಪಕ್ಷ ಸಮಯ ಪ್ರಜ್ಞೆಯಿಂದ ಬಸ್ಸನ್ನ ನಿಲ್ಲಿಸಿದ್ರೆ ಖಂಡಿತವಾಗ್ಲೂ ಇಂತಹದ್ದೊಂದು ದುರ್ಘಟನೆ ಸಂಭವಿಸ್ತಾ ಇರಲಿಲ್ಲ. ಎಲ್ಲೊಂದ್ ಕಡೆ ಬೈಕ್ಗೆ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಆತ ಸುಮಾರು 400 ಮೀಟರ್ನಷ್ಟು ದೂರ ಬೈಕ್ ಅನ್ನ ತನ್ನ ಬಸ್ನ ಅಡಿಯಲ್ಲಿ ಸಿಗಾಕೊಂಡ್ರು ಕೂಡ ಆತ ಅದನ್ನ ತಳ್ಕೊಂಡೇ ಬಂದಿದ್ದಾನೆ. ಹೀಗಾಗಿ ಎಲ್ಲೊಂದ್ ಕಡೆ ಬೈಕ್ ನ ಪೆಟ್ರೋಲ್ ಟ್ಯಾಂಕ್ ನಿಂದ ಸ್ಪಾರ್ಕ್ ಉಂಟಾಗಿರಬಹುದು ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿರುವಂತದ್ದು. ಇದೇ ಕಾರಣಕ್ಕಾಗಿ ಆ ಸ್ಪಾರ್ಕ್ ನಿಂದ ಬಸ್ಗೆ ಹೊಗೆ ಆವರಿಸಿದೆ. ಇದಾದ ಬಳಿಕ ಏಕಾಏಕಿ ಕ್ಷಣ ಮಾತ್ರದಲ್ಲೇ ಇಡೀ ಬಸ್ ದಗದಗನೆ ಹೊತ್ತು ಉರಿತಾ ಇತ್ತು. 4 ಜನ ಒಂದೇ ಕುಟುಂಬದವರು ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಪೊಲೀಸರಿಗೆ ಉಳಿದ ಮೃತದೇಹಗಳ ಒಂದು ಗುರುತು ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚಾಲೆಂಜಿಂಗ್ ಆಗಿರುವಂತದ್ದು. ಚಾಲಕನ ನಿರ್ಲಕ್ಷ್ಯಕ್ಕೆ ಸದ್ಯ ಇಂಥದ್ದೊಂದು ದೊಡ್ಡ ಭೀಕರ ಘಟನೆ ನಡೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕರ್ನೂಲ್ ಪೊಲೀಸರು ಸುದೀರ್ಘವಾಗಿರುವಂತಹ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಮೃತದೇಹಗಳನ್ನು ಕೂಡ ಹಸ್ತಾಂತರ ಮಾಡುವಂತದ್ದು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಸದ್ಯ ಕಲೆಕ್ಟ್ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ಕರ್ನೂಲ್.